ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬೇಗ ಮುಗಿಯೋವಂಥದ್ದು ಮತ್ತು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋವಂಥದ್ದು ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಬ್ರೈಡಲ್ ಏನಿಲ್ಲ, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ಬೀಡ್, ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಬೀಡನ್ನ ಮತ್ತು ಈ ರೀತಿ ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಪ್ಲೇನ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ 3mm. ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ. ಬೀಡ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರಿಚಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈಗ ಡಿಸೈನ್ ಶುರು ಮಾಡೋಣ. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಬಟನ್ಸ್ ಪ್ರೆಸ್ ಮಾಡಿದ್ರೆ ಏನ್ಕೋತೀನಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್. ಫಸ್ಟಿಗೆ ನಾನೊಂದು ನಾಟ್ ಹಾಕೋತಿದ್ದೀನಿ, ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಕೂಡ ಸಿಂಗಲ್ ನಾಟು. ಸಿಂಗಲ್ ನಾಟ್ ಆದಮೇಲೆ ನಾನು ಈ ರೀತಿ ಒಂದು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟು ಇನ್ನೊಂದು ಕ್ರಿಸ್ಟಲ್ ಬೀಡ್ ತೊಗೊಂಡು ಅದನ್ನು ಕೂಡ ನಾನು ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಫ್ರೆಂಡ್ಸ್, ಸಿಂಗಲ್ ಕ್ರೋಶ ಸಿಂಗಲ್ ನಾಟ್ ಎರಡು ಕೂಡ ಒಂದೇ. ಮತ್ತು ನೆಕ್ಸ್ಟು 1 2 3 4 5 6 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ನಾನಿಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶ ಮಾಡ್ಕೋತಿಲ್ಲ. ಒಂದು ಡ್ರಾಪ್ ಹಿಂದೆ ಅಂದರೆ 6 ಚೈನ್ ಗ್ಯಾಪ್ ಬಿಟ್ಟು 5 ಚೈನ್ ಗ್ಯಾಪಿಗೆ ಬಂದು ನಾನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ ನೋಡಿ. ಈಗಿದ್ರೆ ಸ್ವಲ್ಪ ಬ್ಯಾಕ್ ಸೈಡಿಗೆ ಬಂದು ನಾನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಫ್ರೆಂಡ್ಸ್, ಇದು ಈ ರೀತಿ ಶೇಪ್ ಕುತ್ಕೋಬೇಕು, ಅದಕ್ಕೋಸ್ಕರ ಹಾಕೋತಿರೋದು. ಸ್ವಲ್ಪ ತೀರಾ ಏನು ಬೇಡ, ಸ್ವಲ್ಪ ಮಾತ್ರ. ಈಗ 5 ಚೈನ್ ಗ್ಯಾಪ್ದು ಡಿಸ್ಟೆನ್ಸ್ ಇದ್ದರೆ ನಾನು 6 ಚೈನ್ ಗ್ಯಾಪ್ದು ಡಿಸ್ಟೆನ್ಸ್ ಇದ್ದರೆ ನಾನು 5 ಚೈನ್ಗೆ ಗ್ಯಾಪ್ಗೆ ಕುಟ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಮತ್ತು ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡು, ಕ್ರಿಸ್ಟಲ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು ಇನ್ನೊಂದು ಕ್ರಿಸ್ಟಲ್ಲು ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಮತ್ತು ಇನ್ನೊಂದು ಕ್ರಿಸ್ಟಲ್ಲು. ಒಟ್ಟು ನಾನಿಲ್ಲಿ 3 ಕ್ರಿಸ್ಟಲ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಕ್ರಿಸ್ಟಲ್ ತೊಗೊಂಡು ಬೀಡ್ ಲಾಕ್ ಮಾಡಿಕೊಂಡು ನಾನು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಇದು 3 ಕ್ರಿಸ್ಟಲ್ ಆದಮೇಲೆ ನೆಕ್ಸ್ಟು ಮತ್ತೆ 1 2 3 4 5 6 6 ಚೈನ್ಗಳನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪ್ಗೆ ಇದನ್ನು ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ 3 ಬೀಡ್ಗಳನ್ನ ಫಿಲ್ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತು ಬಟ್ಟೆಗೆ ಲಾಕು. ಮತ್ತು ಇನ್ನೊಂದು ಬೀಡನ್ನ ಕೂಡ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇದೇ ರೀತಿ 3ನೇದು. ಫ್ರೆಂಡ್ಸ್, 3 ಬೀಡ್ಗಳನ್ನ ನಾನಿಲ್ಲಿ ಹಾಕೋತಿರೋದು. ಚೈನ್ ಆದಮೇಲೆ 6 ಚೈನ್ ಆದಮೇಲೆ 3 ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನೋಡಿ. ಬೇಸ್ ಬಂದು ಇದೇ ರೀತಿ ಬರುತ್ತೆ. ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಲಾಸ್ಟಿಗೆ 2 ಬೀಡ್ ಹಾಕ್ಕೊಂಡು ಎಂಡ್ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಅದೇ ರೀತಿ ಹಾಕಿ 2 ಬೀಡ್ಗಳನ್ನ ಅಷ್ಟೇ ತೋರಿಸ್ಕೊಂಡಿರೋದು. ನೆಕ್ಸ್ಟು 2 ಚೈನ್ ಹಾಕಿ ಇದನ್ನು ಕಟ್ ಮಾಡಿಕೊಂಡು ಎಂಡ್ ಮಾಡ್ಕೊತಿದ್ದೀನಿ. ಈ ರೀತಿ ಥ್ರೆಡ್ ಹೇಳಿದ್ರೆ ಇದು ಒಂದು ಲಾಕ್ ಆದಾಗುತ್ತೆ. ಇದನ್ನು ಲಾಸ್ಟಲ್ಲಿ ಗಮ್ಮಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈಗ ಬೇಸ್ ಚೈನ್ ಬಂದು ಇಷ್ಟೇ 3 ಬೀಡ್ ತೋರಿಸಿದ್ಮೇಲೆ 6 ಚೈನ್ನ ನಾನು 5 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿರೋದು. ಮತ್ತು 3 ಬೀಡ್ ಅದೇ ರೀತಿ ಬೇಸ್ ಚೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ 6 ಎಳೆ ಇದೆ.
ಈ ಫಸ್ಟಿಗೆ ನಾನಿಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೆನಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಸಿಂಗಲ್ ಕ್ರೋಶ ನಾಟ್ ಎರಡು ಕೂಡ ಒಂದೇ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ರೌಂಡ್ ಬೀಡ್, ಪ್ಲೇನ್ ರೌಂಡ್ ಬೀಡನ್ನ ಥ್ರೆಡ್ಗೆ ತೂರಿಸ್ಕೊತಿದ್ದೀನಿ. 3 ಕೂಡ ಒಟ್ಟಿಗೆ ತೂರಿಸ್ಕೊತಿದ್ದೀನಿ. ಒಟ್ಟಿಗೆ ಥ್ರೆಡ್ಗೆ ತೂರಿಸಾದ್ಮೇಲೆ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಈ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಬೀಡ್ ಆದಮೇಲೆ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಬೀಡ್ ಕುತ್ಕೊಳ್ಳುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ನಾವು ನೆಕ್ಸ್ಟ್ 6 ಚೈನ್ ಹಾಕಿದ್ವಲ್ಲ ಆ 6 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ನಾನಿಲ್ಲಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದಮೇಲೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಅದೇ ರೀತಿ ಡಬಲ್ ಕ್ರೋಶ. ಒಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 4 5 5 ಡಬಲ್ ಕ್ರೋಶಗಳಾಗಿದೆ. 5 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಮತ್ತು ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ನಾನೊಂದು ಬೀಡ್ ಹಾಕಿ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಮತ್ತು 2 ಬೀಡ್ಗಳನ್ನ ಹಾಕೋಬೇಕು. ಈಗ 2 3 ಟೋಟಲಾಗಿ ನಾನಿಲ್ಲಿ 3 ಬೀಡ್ಗಳನ್ನ ಹಾಕಿ ಒಂದು ಬೀಡ್ಗೂ ಒಂದೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. 3 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಮತ್ತು ನೆಕ್ಸ್ಟ್ 5 ಆಗಿತ್ತು, 6 7 8 ಡಬಲ್ ಕ್ರೋಶ ಆದಮೇಲೆ 9 10 11 12 13 ಬೀಡ್ ಆದಮೇಲೆ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಒಟ್ಟು ಟೋಟಲಾಗಿ 13 ಡಬಲ್ ಕ್ರೋಶ ಆಗಿದೆ. ಈ ರೀತಿ ಬರುತ್ತೆ ಡಿಸೈನು, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಬೀಡ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಸಿಂಗಲ್ ಕ್ರೋಶ ಹಾಕಿ ಅದು ಬಂದು ಒಂದು ಸಿಂಗಲ್ ಕ್ರೋಶ, ಮತ್ತು ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಫ್ರಂಟ್ ಸೈಡ್ ಎಳ್ಕೊಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ. ಮತ್ತು 3 ಬೀಡು, ಈ 3 ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೂರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೂರಿಸಿದ್ಮೇಲೆ ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಇಲ್ಲಿ ಸಿಂಗಲ್ ನಾಟ್ ಹಾಕಿದ್ವಲ್ಲ ಬೀಡ್ ಆದಮೇಲೆ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ನಾಟು ಈ ರೀತಿ ಥ್ರೆಡ್ಗೆ ಮುಂದೆ ಇಳ್ಕೊಳ್ಳಿ. ಈ ರೀತಿ ಮತ್ತು ಈಗ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲಿ ಏನು 6 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಅದೇ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲೂ ಕೂಡ ನಾನು 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. 3 ಆದಮೇಲೆ 4 5 ಇಲ್ಲಿ 5 ಡಬಲ್ ಕ್ರೋಶ ಫಿಲ್ ಆಗಿದೆ. 5 ಡಬಲ್ ಕ್ರೋಶ ಫಿಲ್ ಆದಮೇಲೆ ಒಂದು ಬೀಡ್ ತೂರಿಸಿ ಬೀಡನ್ನ ಥ್ರೆಡ್ಗೆ ತೂರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಇನ್ನೊಂದು ಬೀಡು. ನಾನು ಒಟ್ಟು ಇಲ್ಲಿ 3 ಬೀಡ್ಗಳನ್ನ ಫಿಲ್ ಮಾಡಿ ಒಂದೊಂದಕ್ಕೂ ಡಬಲ್ ಕ್ರೋಶ ಹಾಕೋತೀನಿ. ಒಂದು ಬೀಡ್, ಒಂದು ಡಬಲ್ ಕ್ರೋಶ, ಆ ರೀತಿ ಫಿಲ್ ಮಾಡ್ಕೋತಿದ್ದೀನಿ. ನೋಡಿ 3 ಬೀಡ್ಗಳು ಫಿಲ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾನು 6 ಚೈನ್ ಹಾಕೋತಿದ್ದೀನಿ, 6 ಡಬಲ್ ಕ್ರೋಶ ಹಾಕೋತಿದ್ದೀನಿ. 1 2 ಫ್ರೆಂಡ್ಸ್, ಇಲ್ಲಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇದೆ. ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದು ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅದನ್ನು ಕಟ್ ಮಾಡಿದ್ಮೇಲೆ ಈ ಗಂಟೆ ಇದೇ ರೀತಿ ಉಳ್ಕೊಂಡಿದೆ. ಇದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ಹಾಕೋಬೋದು. ನನಗಿಲ್ಲಿ 3 ಬೀಡ್ ತೋರಿಸಿದ್ಮೇಲೆ 2 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು
3 4 5 6 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶ ಆದಮೇಲೆ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ಈ ಬೀಡನ್ನ ಈ ರೀತಿ ಫ್ರಂಟ್ ತೊಗೊಳ್ಳೋಣ. ಫ್ರೆಂಡ್ಸ್ ಇಷ್ಟೇ ಡಿಸೈನು, ಸಿಂಪಲ್ ಆಗಿದೆ, ಬೇಗ ಮುಗಿಯುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೀಡ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇಷ್ಟೇ ಡಿಸೈನ್, ಸಿಂಪಲ್ ಕೆಲಸ, ಆದರೆ ನೋಡೋಕ್ಕೆ ಮಾತ್ರ ಗ್ರ್ಯಾಂಡ್ ಲುಕ್ ಆಗಿದೆ. ನೋಡಿ, ನೀವು ವಿತ್ ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ ಇದೇನು ಬೀಡ್ ಹಾಕಿದ್ದೀನಿ ಅದನ್ನು ಸ್ಕಿಪ್ ಮಾಡಿಕೊಂಡು ಚೈನ್ ಹಾಕ್ಕೊಂಡ್ರೆ ಅದ್ರ ಕೆಳಗಡೆ ನೀವು ಕುಚ್ಚು ಕಟ್ಕೋಬೋದು. ಬೇಕಾದರೆ ಒಂದು ಸ್ಟೆಪ್ಪಲ್ಲಿ ಬೀಡು, ಒಂದು ಸ್ಟೆಪ್ಪಲ್ಲಿ ಕುಚ್ಚು, ಆ ರೀತಿ ಕೂಡ ನಾವು ಹಾಕೋಬೋದು. ಈ ರೀತಿ ಕಾಣಿಸುತ್ತೆ, ಸಿಂಪಲಾಗಿದೆ, ಆದರೆ ಗ್ರ್ಯಾಂಡ್ ಲುಕ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಇರೋದ್ರಿಂದ ಎದ್ದು ಕಾಣಿಸ್ತಿದೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೇಟ್ ಬಂದು ಇದ್ರದ್ದು ಗ್ರ್ಯಾಂಡ್ ಲುಕ್ ಇದೆ, ಅದೇ ಮೆಟೀರಿಯಲ್ ಚಾರ್ಜಸ್ಸು ಜಾಸ್ತಿ ಬೀಳುತ್ತೆ. ಒಂದು 400ಇಂದ 450ವರೆಗೂ ತೊಗೋಬೋದು, ಅಷ್ಟು ಚಾರ್ಜ್ ಮಾಡ್ಬೋದು. ಮತ್ತು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ನಿಮಗೆ ಹೇಗೆ ನಡೆಯುತ್ತೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ನೀವು ಇಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.